ಸ್ಥಾನದಲ್ಲಿದೆ. ಅಂಟಾರ್ಟಿಕ್ ಖಂಡವು ದಕ್ಷಿಣ ಧ್ರುವದ ಸುತ್ತ ವ್ಯಾಪಿಸಿರುವ ಭೂಖಂಡ. ಉತ್ತರ ಧ್ರುವದಲ್ಲಿರುವ ಆರ್ಕಟಿಕ್ ಸಾಗರಕ್ಕೆ ವಿರುದ್ಧವಾಗಿರುವ ಈ ಭೂಖಂಡದ ವೈಶಿಷ್ಟ್ಯ. ಈ ಖಂಡದ ಪೂರ್ವಕ್ಕೆ ಹಿಂದೂ ಮಹಾಸಾಗರ, ಪಶ್ಚಿಮಕ್ಕೆ ಪೆಸಿಫಿಕ್ ಮಹಾಸಾಗರ ಹಾಗೂ ವಾಯುವ್ಯಕ್ಕೆ ಅಟ್ಲಾಂಟಿಕ್ ಮಹಾಸಾಗರಗಳಿವೆ. ಈ ಖಂಡದ ಭೂಮಿಯ ಮೇಲ್ಮೈ ಬಹುವಾಗಿ ಮಂಜುಗಡ್ಡೆ ಹಾಳೆಯಿಂದ ಮುಚ್ಚಿ ಹೋಗಿದೆ. ಎತ್ತರವಾದ ಪರ್ವತ, ಶಿಖರ ಮತ್ತು ಪ್ರಸ್ಥಭೂಮಿಯಿಂದ ಗೋಚರಿಸುತ್ತದೆ. ಈ ಖಂಡವು ಅತ್ಯಂತ ಶೀತವಾಗಿರುವುದರಿಂದ ಶೀತಲ ಖಂಡ ಎಂದು ಕರೆಯಲಾಗುತ್ತದೆ. ಅಂಟಾರ್ಟಿಕಾ ಖಂಡದ ವಿಸ್ತೀರ್ಣ. ಅಂಟಾರ್ಟಿಕಾ ಖಂಡವು ಪ್ರಪಂಚದ 5ನೇ ದೊಡ್ಡ ಭೂಖಂಡವಾಗಿದೆ. ಇದರ ವಿಸ್ತೀರ್ಣ 14.2 ಚದರ ಕಿಲೋಮೀಟರ್ಗಳು. ಅಂಟಾರ್ಟಿಕಾ ಖಂಡದ ಭೌಗೋಳಿಕ ಸನ್ನಿವೇಶ. ಈ ಖಂಡದ ಸುತ್ತಲೂ ಜಲರಾಶಿ ಆವರಿಸಿಕೊಂಡಿದೆ. ಈ ಜಲರಾಶಿಯನ್ನು ದಕ್ಷಿಣ ಸಾಗರವೆಂದು ಕರೆಯುತ್ತಾರೆ. ಅಂಟಾರ್ಟಿಕ್ ಖಂಡದ ಭೌಗೋಳಿಕ ವಿಭಾಗಗಳು: ಒಂದು ಪೂರ್ವ ಅಂಟಾರ್ಟಿಕಾ, ಇನ್ನೊಂದು ಪಶ್ಚಿಮ ಅಂಟಾರ್ಟಿಕಾ. ಈ ಖಂಡದ ಪ್ರಾಣಿ ಪಕ್ಷಿ ಸಂಪತ್ತು: ಸಸ್ಯವರ್ಗ ಪಾಚಿ, ಶಿಲಾವಲ್ಕ ಮತ್ತು ಆವಾಸೆ. ಪ್ರಾಣಿ ಪಕ್ಷಿ ವರ್ಗ: ಪೆಂಗ್ವಿನ್, ತಿಮಿಂಗಲ, ಸೀಲ್, ಕ್ರಿಲ್ ಮೀನು ಇದೆ. ಇದೇ ರೀತಿಯ ಅಸಂಖ್ಯಾತ ಪೆಂಗ್ವಿನ್ಗಳು ಅಂಟಾರ್ಟಿಕ್ ಖಂಡದ ಸಮುದ್ರ ತೀರದಲ್ಲಿ ಕಂಡುಬರುತ್ತದೆ. ಇವುಗಳು ಹಾರಾಡಲಾರದ ಪಕ್ಷಿಗಳು. ನಾವಿವತ್ತು ಅಂಟಾರ್ಟಿಕ್ ಖಂಡದ ಬಗ್ಗೆ 5, 6, 7 ತರಗತಿಗೆ ಒಂದೊಂದು ರಸಪ್ರಶ್ನೆಯನ್ನು ಕೇಳುವವರಿದ್ದೇವೆ. ಮೊದಲನೇ ಪ್ರಶ್ನೆ: 5ನೇ ತರಗತಿ ಕನ್ನಡ ಮಾಧ್ಯಮಕ್ಕೆ ಪ್ರಪಂಚದಲ್ಲಿರುವ ಒಟ್ಟು ಖಂಡಗಳೆಷ್ಟು? ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ: 5ನೇ ತರಗತಿ ಇಂಗ್ಲಿಷ್ ಮಾಧ್ಯಮಕ್ಕೆ ಅಂಟಾರ್ಟಿಕ್ ಖಂಡವನ್ನು ಕಂಡುಹಿಡಿದವರು ಯಾರು? ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ: 6ನೇ ತರಗತಿ ಕನ್ನಡ ಮಾಧ್ಯಮಕ್ಕೆ ಅಂಟಾರ್ಟಿಕಾ ಖಂಡದ 2 ಪ್ರಮುಖ ಭೌಗೋಳಿಕ ವಿಭಾಗಗಳಾವುವು? ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ: 6ನೇ ತರಗತಿ ಇಂಗ್ಲಿಷ್ ಮಾಧ್ಯಮಕ್ಕೆ ಅಂಟಾರ್ಟಿಕಾ ಖಂಡವನ್ನು ಶ್ವೇತಖಂಡ ಎನ್ನಲು ಕಾರಣವೇನು? ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ: 7ನೇ ತರಗತಿ ಕನ್ನಡ ಮಾಧ್ಯಮಕ್ಕೆ ಸಿಹಿ ನೀರಿನ ಪೂರೈಕೆಗಾಗಿ ಭಾರತವು ನಿರ್ಮಿಸಿದ ಸರೋವರ ಯಾವುದು? ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ: 7ನೇ ತರಗತಿ ಇಂಗ್ಲಿಷ್ ಮಾಧ್ಯಮಕ್ಕೆ ಅಂಟಾರ್ಟಿಕಾ ಖಂಡದಲ್ಲಿ ಭಾರತೀಯ ತಂಡ ಸ್ಥಾಪಿಸಿದ ಮೊದಲ ಸಂಶೋಧನೆ ಕೇಂದ್ರ ಯಾವುದು?